ಹಾಯ್ ನಮಸ್ಕಾರ. ಇಂಗ್ಲೆಂಡ್ ಟೂರ್ನ ಕಟ್ಟ ಕಡೆಯ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ಲಾರ್ಡ್ಸ್ನಲ್ಲಿ ಕ್ರಿಕೆಟ್ನ ಕಾಶಿ ಅಂತ ನಾವು ಕರಿತೀವಿ. ಒನ್ ಆಫ್ ದ ಬ್ಯೂಟಿಫುಲ್ ಗ್ರೌಂಡ್ ಇನ್ ಕ್ರಿಕೆಟ್ ಹಿಸ್ಟ್ರಿ ಅಥವಾ ಕ್ರಿಕೆಟ್ನ ವರ್ಲ್ಡಲ್ಲೇ ಒನ್ ಆಫ್ ದ ಸುಂದರವಾದಂಥ ಸ್ಟೇಡಿಯಂ ಅದು. ಸೊ ಇಲ್ಲಿ ಕೊನೆಯ ODI ನಡೆಯುತ್ತೆ. ಈಗಾಗಲೇ T20 ವೈಟ್ ವಾಶ್ ಆಗಿದೆ. ಒನ್ ಡೇನಾದರೂ ಉಳಿಸ್ಕೋತೀವ ಅನ್ನೋ ಪ್ರಶ್ನೆಗೆ ಉತ್ತರ ನಾಳೆ ಸಿಗುತ್ತೆ. ಇದು ಡಿಸೈಡರ್ ಮ್ಯಾಚ್. ಒಬ್ಬ ಬಿಗ್ ಪ್ಲೇಯರನ್ನು ಡ್ರಾಪ್ ಮಾಡ್ಬೋದು, ಮತ್ತೊಬ್ಬರು ಒಳಗೆ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಇದನ್ನು ಎಷ್ಟು ಮಟ್ಟಿಗೆ ಟಫ್ ಕಾಲ್ ತಗೊಳ್ತಾರೆ ಅಂತ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ವೆದರ್ ಕಂಡೀಷನ್ ಹೇಗಿದೆ ಅಂತ ನೋಡೋದಾದರೆ, ಲಾಸ್ಟ್ ಮ್ಯಾಚ್ ಲಾರ್ಡ್ಸ್ನಲ್ಲಿ ಆಡಬೇಕು ಅಂತ ಭಾಳಷ್ಟು ಪ್ಲೇಯರ್ಗಳಿಗೆ ಕನಸಿರುತ್ತೆ. ಒಮ್ಮೆ ಆದರೂ ಲಾರ್ಡ್ಸ್ನಲ್ಲಿ ನಾನೊಂದು ಮ್ಯಾಚ್ ಆಡಬೇಕು ಅಂತ. ಸೊ ಅಂಥ ಲಾರ್ಡ್ಸ್ನಲ್ಲಿ ಮಳೆಯ ಸಾಧ್ಯತೆ ಭಾಳ ಕಡಿಮೆ ಇದೆ. ಹ್ಯೂಮಿಡಿಟಿ ಕೂಡ ವೆರಿ ಲೆಸ್ ಇದೆ. ಜೊತೆಗೆ ಟೆಂಪ್ರೇಚರ್ ನಾವು ನೋಡಿದ್ರೆ 24 ಡಿಗ್ರಿಯಿಂದ 25 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಹೀಟ್ ಇರೋದು. ಹಾಗೆಯೇ ಸಂಜೆ ಆಗ್ತಿದ್ದ ಹಾಗೆ 13 ಡಿಗ್ರಿಯಿಂದ 14 ಡಿಗ್ರಿ ಇರುತ್ತೆ. ಕೂಲಾದಂಥ ವಾತಾವರಣ, ಆಡೋಕ್ಕೆ ಲೈಟಾಗಿ ವಿಂಡ್ ಇರುತ್ತೆ. ತುಂಬ ಏನು ವೇಗವಾಗಿ ವಿಂಡ್ ಇರಲ್ಲ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಏನೋ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಸೊ ಮಳೆಯ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಮಳೆಯ ಸಾಧ್ಯತೆ ಇಲ್ಲ ಸದ್ಯಕ್ಕೆ ತಿಳಿಸಿರೋ ಹಾಗೆ. ಈಗ ಪಿಚ್ ಕಂಡೀಷನ್ಗೆ ಹೋಗೋಣ. ಪಿಚ್ ಕಂಡೀಷನ್ ಹೇಗಿರುತ್ತೆ? ಇಂಗ್ಲೆಂಡ್ ಐರ್ಲೆಂಡ್ ಬಹುತೇಕ ಆಲ್ಮೋಸ್ಟ್ ಸಿಮಿಲರ್ ಕಂಡೀಷನ್ಸ್ ಇಲ್ಲಿರೋದು. ಲ್ಯಾಟ್ರಲ್ ಮೂವ್ಮೆಂಟ್ ಇರುತ್ತೆ. ಜಸ್ಪ್ರೀತ್ ಬೂಮ್ರಾ ಹಾಗೆ ಜೋಫ್ರಾ ಆರ್ಚರ್ ಅದನ್ನು ಎಂಜಾಯ್ ಮಾಡ್ತಾರೆ. ಯಾಕಂತಂದರೆ ಆ ಮೂವ್ಮೆಂಟ್ ಇರುತ್ತಲ್ಲ, ಸ್ವಿಂಗ್ ಏನಿರುತ್ತೆ ಅದು ನಿಮಗೆ ಇನಿಷಿಯಲಿ ಬ್ಯಾಟ್ಸ್ಮನ್ಗಳನ್ನು ಅಟ್ಯಾಕ್ ಮಾಡ್ಬೋದು, ಅವ್ರನ್ನ ಡಿಸೀವ್ ಮಾಡ್ಬೋದು ಸ್ವಿಂಗ್ ಮೂಲಕ. ಬೂಮ್ರಾ ಹಾಗೆ ಆರ್ಚರ್ ಇದನ್ನು ಲೈಕ್ ಮಾಡ್ತಾರೆ. ಹರ್ಷ್ದೀಪ್ ಅವ್ರನ್ನ ಏನಾದರೂ ಆಡಿಸಿದ್ರೆ ಅವರು ಕೂಡ ಈ ಒಂದು ಸ್ವಿಂಗನ್ನು ತುಂಬ ಇಷ್ಟಪಡ್ತಾರೆ. ಅವರ ಲೆಫ್ಟ್ ಹ್ಯಾಂಡ್ ಆ ಮೂಮೆಂಟ್ ಏನಿದೆ, ಆರ್ಕ್ ಏನಿದೆ, ಅದು ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ. ಮೇ ಬಿ ಬೂಮ್ರಾ ಹರ್ಷ್ದೀಪ್ ಕಾಂಬಿನೇಷನ್ ಜೊತೆ ನಾವು ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಿಧಾನಕ್ಕೆ ಸ್ವಲ್ಪ ಒಂದು 10, 12, 15 ಓವರ್ ಆದಮೇಲೆ, ಪವರ್ ಪ್ಲೇ ಆದಮೇಲೆ ಸೆಟಲ್ ಡೌನ್ ಆಗುತ್ತೆ. ನೀವು ನೀಟಾಗಿ ರನ್ನನ್ನು ಗಳಿಸ್ಬೋದು. ಜೊತೆಗೆ ಲಾರ್ಡ್ಸ್ನ ಆ ಒಂದು ಗ್ರೌಂಡ್ ಇದೆಯಲ್ಲ, ಅದರ ಒಂದು ಕಂಪ್ಲೀಟ್ ನೀವು ಡೈಮೆನ್ಷನ್ ನೋಡಿದ್ರೆ ಸ್ಕ್ವೇರ್ ಶೇಪಲ್ಲಿದೆ. ನಿಮಗೆ ಸ್ಕ್ವೇರ್ ಬೌಂಡ್ರೀಸ್ ಹತ್ತಿರ, ಲಾಂಗ್ ಬೌಂಡ್ರೀಸ್ ಏನಾದ್ರು ಬರುತ್ತೆ ಅದು ಸ್ವಲ್ಪ ದೂರ ಇದೆ. ಸೊ ಆ ಥರ ಕಂಪೇರ್ ಟು ಸ್ಕ್ವೇರ್ ಬೌಂಡ್ರೀಸ್. ಸೊ ಇಲ್ಲಿ ನಿಮಗೇನು ಅಂತಂದರೆ, ಯಾರು ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿದ್ದಾರೆ ಅಂಥ ಬ್ಯಾಟ್ಸ್ಮನ್ಗಳಿಗೆ ನೀಟಾಗಿ ಕ್ಲಿಯರ್ ಮಾಡ್ಬೋದು, ಗ್ಯಾಪ್ಗಳನ್ನು ಹುಡುಕ್ಬೋದು. ಸೊ ಆ ಥರದ್ದೊಂದು ಗ್ರೌಂಡ್. ಟೆಕ್ನಿಕಲಿ ಬ್ರಿಲಿಯಂಟ್ ಅಂತಂದರೆ ನಿಮಗೆ ಜೋ ರೂಟ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಕೂಡ ಇತ್ತೀಚೆಗೆ ಆ ಒಂದು ಡೆಪ್ತನ್ನು ತೋರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಹೇಳಿ ಮಾಡಿಸಿದಂಥ ಕಂಡೀಷನ್ ಇದು. ಶಿವಮ್ ದುಬೆ ಈ ಥರ ಹಲಕ್ ಬಲಕಲ್ಲಿ ಹೊಡೆಯುವಂಥ ಪ್ಲೇಯರ್ಗಳು ಇವರಿಗೆಲ್ಲ ಹೇಗೆ ಅಂತ ಅವ್ರು ನೋಡ್ಕೊಂಡು ಆಡಬೇಕಾಗುತ್ತೆ. ಯಾಕಂದರೆ ಶಿವಮ್ ದುಬೆ ಈ ಎಂಟೈರ್ ಟೂರಲ್ಲೇ ಅಂಥ ಇಂಪ್ರೆಸಿವ್ ಆಗಿಲ್ಲ. ಸೊ ಇನ್ನು ಟಾಸ್ ಡಿಸಿಷನ್ ಏನು ಅಂತಂದರೆ, ಬಹುತೇಕ ಬೌಲಿಂಗ್ ಫಸ್ಟಿಗೆ ಹೋಗ್ತಾರೆ, ಚೇಸಿಂಗಿಗೆ ಟ್ರೈ ಮಾಡ್ತಾರೆ ಇಲ್ಲಿನ ಕ್ಯಾಪ್ಟನ್ಸ್. ಸೊ ಇಲ್ಲೂ ಕೂಡ ಟಾಸ್ ಡಿಸಿಷನ್ ಬಹುತೇಕ ಆ ಥರ ಆಗುತ್ತೆ. ಸೊ ಮೇ ಬಿ ನಾಳೆ ಕ್ಯಾಪ್ಟನ್ ಯಾರು ಟಾಸ್ ಗೆಲ್ತಾರೆ, ಚೇಸಿಂಗಿಗೆ ಹೋಗುವಂಥ ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಆ ಮಾಯ್ಶ್ಚರ್ ಸ್ವಲ್ಪ ಡ್ರೈ ಆದಮೇಲೆ ಪಿಚ್ ಸ್ವಲ್ಪ ಸೆಟಲ್ ಡೌನ್ ಆಗುತ್ತೆ, ಈಸಿಯಾಗಿ ಬ್ಯಾಟಿಂಗ್ ಬರೋ ಶುರುವಾಗುತ್ತೆ. ಸೊ ಬೌಂಡ್ರಿಗಳು ಸ್ಕ್ವೇರ್ ಬೌಂಡ್ರಿ ಅಂದರೆ ಸ್ಟ್ರೈಟ್ ಬೌಂಡ್ರಿ ಸ್ವಲ್ಪ ನಾರ್ಮಲಿ ಲಾಂಗರ್ ಇರೋದ್ರಿಂದ ಹೆಚ್ಚಾಗಿ ಡಬಲ್ಸ್, ಈ 3 ರನ್ ತೆಗೆಯೋದು ಅಂಥದ್ದು ಕೂಡ ನೀಟಾಗಿ ಮಾಡ್ಬೋದು. ಜೋ ರೂಟ್ ಅದನ್ನು ಲಾಸ್ಟ್ ಮ್ಯಾಚಲ್ಲಿ ಮಾಡಿದ್ರು ನೀವು ಗಮನಿಸ್ಬೋದು. ವಿರಾಟ್ ಕೊಹ್ಲಿ ಕೂಡ ಹತ್ತಿರ ಇದ್ದರು ಆಲ್ಮೋಸ್ಟ್. ಅದೊಂದು ಶಾಟ್ ಬಿಟ್ಟರೆ, ಔಟ್ ಆಗಿದ್ಬಿಟ್ರೆ ಅದನ್ನು ಶ್ರೇಯಸ್ ಅಯ್ಯರ್ ಕೂಡ ಒಂದು ತೋರಿಸಿದ್ರು ಹೇಗೆ ನಾವು ರನ್ ಕದೀಬೋದು ಅಂತ. ಸೊ ಇಲ್ಲಿ ಒಂದು ಜನರಲಿ ಒಂದು ಒಳ್ಳೆ ಸ್ಕೋರ್ ಹೇಗೆ ಅಂತ ನೋಡಿದ್ರೆ, ಒಂದು 280 300 ಏನಿದೆ, ಇದೊಂದು ಗುಡ್ ಸ್ಕೋರ್ ಲಾರ್ಡ್ಸ್ನಲ್ಲಿ. ಸೊ ಆ ಒಂದು ಟಾರ್ಗೆಟ್ ನಾವು ಇಟ್ಕೊಳ್ಬೇಕು. 233 ಲಾಸ್ಟ್ ಮ್ಯಾಚಲ್ಲಿ ವಾಸ್ ಲೆಸ್. ನಾವು 280 300. ಸೊ ಆ ಒಂದು ಟಾರ್ಗೆಟನ್ನು ಇಟ್ಕೊಳ್ಬೇಕಾಗಿತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಇನ್ ಕೇಸ್ ಅವ್ರೇನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವ್ರನ್ನ ಸಾಧ್ಯವಾದಷ್ಟು 250 260 ಒಳಗಡೆ ಕಟ್ ಹಾಕಿದ್ರೆ ನಮಗೆ ಚೇಸಿಂಗ್ ಈಸಿ ಆಗುತ್ತೆ. ಇನ್ನು ಸ್ಲೋ ಬೌಲರ್ಸ್ಗಳಿಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೆಲ್ಪ್ ಇದೆ. ಅಂದರೆ ಮ್ಯಾಚ್ ಹೋಗ್ತಾನೆ ಮಧ್ಯಾಹ್ನದ ನಂತರ, ಆಮೇಲೆ ಈವ್ನಿಂಗ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಪಿಚ್ ಸ್ವಲ್ಪ ಡ್ರೈ ಆಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಸ್ಲೋವರ್ ಬೌಲರ್ಗಳಿಗೆ, ಅಕ್ಷರ್ ಪಟೇಲ್ಗೆ, ಆದಿಲ್ ರಶೀದ್ಗೆ ಒಂದು ಬೆಟರ್ ಗ್ರಿಪ್ ಸಿಗುತ್ತೆ. ಹಾಗೆ ಟ್ಯಾಕ್ಟಿಕಲ್ ಒಂದು ಲಿವರೇಜ್ ಸಿಗುತ್ತೆ ಅವರಿಗೆ. ಸೊ ಅದನ್ನು ಅವರು ಟ್ರೈ ಮಾಡ್ಬೋದು. ಹೇಗೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಹೇಗೆ ಅದನ್ನು ತೆಗಿತಾರೆ ಅಡ್ವಾಂಟೇಜನ್ನು, ಇಬ್ಬರು ಬೌಲರ್ಸ್ ನಾವು ನೋಡಬೇಕಾಗುತ್ತೆ, ಅಕ್ಷರ್ ಹಾಗೆ ಆದಿಲ್ ರಶೀದ್. ಸೊ ಇದು ಪ್ರಾಬಬಲ್ 11 ಹೇಗಿರುತ್ತೆ ಅಂತ ನಾವು ನೋಡೋಣ. ಈಗ ಸ್ಕೋರ್ ನಾನು ಲಾಸ್ಟ್ 5 ಮ್ಯಾಚಲ್ಲಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀನಿ, ಏನೇನು ಆಗಿದೆ ಲಾಸ್ಟ್ 5 ಮ್ಯಾಚಸಲ್ಲಿ ಅಂತ ನೋಡಿದ್ರೆ. ಲಾಸ್ಟ್ 5 ಮ್ಯಾಚಲ್ಲಿ ನಾವು ನೋಡಿದ್ರೆ ಇಂಗ್ಲೆಂಡ್ ಸೌತ್ ಆಫ್ರಿಕಾ ವಿರುದ್ಧ ಸೋತಿದೆ. ಇಂಗ್ಲೆಂಡ್ ಒಂದು ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧ 186 ರನ್ನಿಂದ ಗೆದ್ದಿದ್ದಾರೆ. ಇಂಡಿಯಾದ ಮೇಲೆ 100 ರನ್ನಿಂದ ಗೆದ್ದಿದ್ದಾರೆ. ಸೊ ಆ ಥರದ್ದೆಲ್ಲ ಆಗಿದೆ ಲಾಸ್ಟ್ ಒಂದು 5 ಮ್ಯಾಚ್ಗಳಲ್ಲಿ. ಸೊ ಸೌತ್ ಆಫ್ರಿಕಾ ಮೇಲೆ ಸೋತಿರೋದು ಹೇಗೆ ಅಂದರೆ, ಸೌತ್ ಆಫ್ರಿಕಾ 330 ರನ್ ಗಳಿಸಿತ್ತು. ನಿಮಗೆ ಈ ಪಿಚ್ನ ಐಡಿಯಾ ಸಿಗಲಿ ಅಂತ ನಾನು ಇದನ್ನು ಸ್ಕೋರ್ ಹೇಳ್ತಾ ಇದ್ದೀನಿ. 330 ಗಳಿಸಿದ್ರು, 50 ಓವರ್ಗೆ 8 ವಿಕೆಟ್ ಕಳ್ಕೊಂಡು 325ಕ್ಕೆ ಆಲ್ಮೋಸ್ಟ್ ಚೇಸ್ ಮಾಡೋಕ್ಕೆ ಹೋಗಿದ್ರು. ಇಲ್ಲಿ 5 ರನ್ನಿಂದ ಸೋತಿದ್ರು ಇಂಗ್ಲೆಂಡ್. ಅಂದರೆ 330 ಹೋದರೂ ಕೂಡ ಇಲ್ಲಿ ನೀವು ಚೇಸ್ ಮಾಡೋ ಚಾನ್ಸಸ್ ಇದೆ ಅಂತ. 2025 ಸೆಪ್ಟೆಂಬರ್ 4ನೇ ತಾರೀಕು ಆಗಿರುವಂಥ ಮ್ಯಾಚ್, ಆಲ್ಮೋಸ್ಟ್ 1 ವರ್ಷ ಹಿಂದೆ ಆಗಿರುವಂಥ ಮ್ಯಾಚ್ ಇದು. ಸೊ ಇದನ್ನು ನಾವು ಗಮನಿಸಬೇಕು. ಇಂಗ್ಲೆಂಡ್ 2024 ಆಡಿರುತ್ತೆ ಆಸ್ಟ್ರೇಲಿಯಾ ವಿರುದ್ಧ. 312 ರನ್ ಗಳಿಸಿರ್ತಾರೆ ಫಸ್ಟಿಗೆ 39 ಓವರಲ್ಲಿ. ಆಮೇಲೆ 126ಕ್ಕೆ ಆಸ್ಟ್ರೇಲಿಯಾ ಆಲ್ಔಟ್ ಆಗಿರುತ್ತೆ.
ಹಾಗೆ ಇನ್ನೊಂದು ಮ್ಯಾಚಲ್ಲಿ 311ಕ್ಕೆ 9 ಹೋಗಿರ್ತಾರೆ. ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿ, ನ್ಯೂಜಿಲೆಂಡ್ 211ಕ್ಕೆ ಆಲ್ಔಟ್ ಆಗಿರುತ್ತೆ. ಹಾಗೆ ಇಂಡಿಯಾ ಮೇಲೆ ಇಂಗ್ಲೆಂಡ್ 2022ರಲ್ಲಿ 246 ರನ್ ಗಳಿಸಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ. ನಾವು 146ಕ್ಕೆ ಆಲ್ಔಟ್ ಆಗಿದ್ವಿ, 100 ರನ್ನಿಂದ ಸೋತಿದ್ವಿ. ಸೊ ನಿಮಗೊಂದು ಗ್ಲಿಮ್ಸ್ ತೋರಿಸ್ತಾ ಇರೋದು, 130ವರೆಗೂ ಹೋಗಿದೆ, 250 ಹೊಡೆದು ಕೂಡ ಅದನ್ನು ಕಂಟೈನ್ ಮಾಡಿದ್ದಾರೆ. ಸೊ ಬೌಲರ್ಗಳಿಗೆ ಹೆಲ್ಪ್ ಇದ್ದೇ ಇದೆ. ಕೆಲವೊಂದು ಸಲ ಬೌಲರ್ಗಳನ್ನು ಕೈ ಮೀರಿ ಕೂಡ ಸ್ಕೋರ್ ಹೋಗಿದೆ. ಒಂದು ಕ್ಲಾರಿಟಿ ಸಿಕ್ತು ಈ ಪಿಚ್ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು 11 ಹೇಗಿರುತ್ತೆ ಅಂತ ನಾವು ನೋಡೋಣ. ಏನಾದರೂ ಚೇಂಜಸ್ ಇರುತ್ತಾ 2-11 ಅಂತ ನೋಡಿದ್ರೆ, ನನಗನ್ಸುತ್ತೆ ನಮ್ಮ ಟೀಮಲ್ಲಿ ಇವರು ಟಫ್ ಕಾಲ್ ತಗೊಳ್ಳೋದಾದರೆ ಕೆಲವರು ಒಂದು ಮಾಹಿತಿ ಪ್ರಕಾರ ರೋಹಿತ್ ಶರ್ಮಾ ಅವ್ರನ್ನೇನಾದರೂ 2 ಮ್ಯಾಚಲ್ಲಿ ಸರಿಯಾಗಿ ಆಡಿಲ್ಲ ಅಂತ ಕೂರಿಸುವಂಥ ಟಫ್ ಡಿಸಿಷನ್ ತಗೊಳ್ತಾರ ಅಂತ. ಬಟ್ ಹೇಗಿರೋಂಥ ಕಂಡೀಷನ್, ಅವರ ರಿಟೈರ್ಮೆಂಟ್ ಸುದ್ದಿ ಎಲ್ಲ ಬಂದಿರೋದ್ರಿಂದ ಆ ಒಂದು ರಿಸ್ಕಿಗೆ ಕೈ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ಚೇಂಜ್ ಆದರೆ ಬಹುಶಃ ಯಶನ್ ಕಿಶನ್ ಅವರು KLಗೋಸ್ಕರ ಜಾಗ ಬಿಡಬೇಕಾಗ್ಬೋದು. ಏನಾದರೂ ಈ ಟೀಮ್ ಮ್ಯಾನೇಜ್ಮೆಂಟ್ಗೆ KL ರಾಹುಲ್ ಬಗ್ಗೆ ವಿಶ್ವಾಸ ಇದ್ದರೆ, ಅಂದರೆ ಅವರಿಗೆ ಒಂದು ಒಳ್ಳೆ ಬುಕ್ಸಲ್ಲಿ ಇದ್ದರೆ, ಅವ್ರ ಹತ್ರ ಒಂದು ಒಳ್ಳೆ ವೈಬಲ್ ಇದ್ದರೆ KL ರಾಹುಲ್ನ ತರಬೇಕಲ್ವಾ. ನೀವು ಸಿಕ್ಕಂತ ತಾನೇ ಅವ್ರನ್ನ ಇಶಾನ್ನ ತಂದಿದ್ದು. ಇಶಾನ್ ಏನು ಆಡಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ, ಆಡಿದ್ರೂ ಕೂಡ ನೀವು KLನ ವಾಪಸ್ ತರಬೇಕು. ಬಿಕಾಸ್ ವಿಲ್ ಬಿ ಓಕೆ, ಈಗ ಅವರ ಆರೋಗ್ಯ ಸುಧಾರಿಸಿರುತ್ತೆ ಅಂತ ನಮ್ಮ ವಿಶ್ವಾಸ. ನೋಡೋಣ. ಜೊತೆಗೆ ನಿಮಗೆ ಇಶಾನ್ ಕಿಶನ್ನ 4ನೇ ಪ್ಲೇಸಲ್ಲಿ ತರೋಕ್ಕೆ ಗೊತ್ತು, KL ರಾಹುಲ್ನ ಮಾತ್ರ 6ಕ್ಕೆ ತಳ್ತೀರ. ಸೊ ಇಲ್ಲೂ ಕೂಡ ನಾವು ಗಮನಿಸಬೇಕಾಗತ್ತೆ KL ರಾಹುಲ್ನ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಸೊ ಇದೊಂದು ಚೇಂಜ್. ಹಾಗೆ ಹರ್ಷದೀಪ್ ಸಿಂಗ್ ಬೇಕಾಗುತ್ತೆ ನಾಳೆಯ ಕಂಡೀಷನಲ್ಲಿ. ಹರ್ಷದೀಪ್ ಜೊತೆಗೆ ಬುಮ್ರಾ ಇದ್ದರೆ ಒಳ್ಳೆ ಕಾಂಬಿನೇಷನ್. 3rd ಸೀಮರ್ ಆಗಿ ನೀವು ಬ್ರಾರ್ ಅವ್ರನ್ನ ಸೆಲೆಕ್ಟ್ ಮಾಡ್ತಿರೋ, ಪ್ರಸಿದ್ಧನ ಇದು ಮಾಡ್ತಿರೋ, ಅದನ್ನು ಫೈನಲೈಸ್ ಮಾಡಬೇಕಾಗತ್ತೆ. ಇನ್ನೊಂದು ಮೇಜರ್ ಚೇಂಜ್ ಅಂತಂದರೆ ವಾಷಿಂಗ್ಟನ್ ಸುಂದರ್ ಇಂಜುರಿ ಆಗಿದೆ ಅಂತ ಈಗ ಇನ್ಫಾರ್ಮೇಷನ್ ಇದೆ. ಸೊ ರೂಲ್ಡ್ ಔಟ್ ಆಗಿದ್ದಾರೆ ಬಹುತೇಕ ಅಂತ. ಕುಲ್ದೀಪ್ ಒಳಗಡೆ ಬರ್ಬೋದು. ಇಟ್ಸ್ ಅ ವೆರಿ ಗುಡ್ ಅಡಿಷನ್ ಇನ್ಸೈಡ್ ಬಂದರೆ ಅವ್ರ ಟೀಮಲ್ಲಿ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಅವ್ರ ಬೌಲಿಂಗ್ ಚೆನ್ನಾಗಿ ಬೀಳುತ್ತೆ. ಇನ್ ಕೇಸ್ ಏನಾದರೂ ನಾವು ಸೆಕೆಂಡ್ ಬೌಲಿಂಗ್ ಮಾಡ್ತಾಯಿದ್ರೆ, ಫಸ್ಟಿಗೆ ಬ್ಯಾಟಿಂಗ್ ಮಾಡಿದ್ರೆ, ಅವ್ರನ್ನ ಟಾಸ್ ಗೆದ್ದು ನಮ್ಮನ್ನು ಬ್ಯಾಟಿಂಗ್ಗೆ ಇಳಿಸಿದ್ರೆ, ಸೊ ಕುಲ್ದೀಪ್ ಒಳಗಡೆ ಬರ್ಬೋದು. ರೋಹಿತ್ ಶರ್ಮಾ ಅವ್ರನ್ನ ಟಚ್ ಮಾಡೋದು ಬಹುತೇಕ ಡೌಟ್ ಇದೆ. ಒಂದಷ್ಟು ಸೋರ್ಸ್ ಹೇಳ್ತಾ ಇತ್ತು ಏನು ಅಂತಂದರೆ ಚಾನ್ಸಸ್ ಇದೆ ಅಂತ. ಬಟ್ ನನಗನ್ಸುತ್ತೆ ಈ ಒಂದು ಡೆವಲಪ್ಮೆಂಟ್ ಆದಮೇಲೆ, ಈ ರಿಟೈರ್ಮೆಂಟ್ ಆದಮೇಲೆ ಲಾರ್ಡ್ಸ್ನಲ್ಲಿ ಕೊನೆಯದು ಅಂತ, ಈಗ ಮತ್ತೆ ಅದನ್ನು ಏನೋ ಟಚ್ ಮಾಡೋಕ್ಕೆ ಹೋಗಿ ಮತ್ತೊಂದಷ್ಟು ಗೊಂದಲ ಮಾಡ್ಕೊಳ್ಳೋದು, ಗೋಜಲು ಮಾಡ್ಕೊಳ್ಳೋದು ಬೇಡ ಅಂತ ರೋಹಿತ್ ಶರ್ಮಾಗೆ ಮತ್ತೆ ಇಲ್ಲೊಂದು ಚಾನ್ಸ್ ಕೊಡಬಹುದು. ಯಾಕಂದರೆ ಅವ್ರಿಗೆ ರನ್ ಬೇಕು. ನೀವು 2 ಬ್ಯಾಡ್ ಇನ್ನಿಂಗ್ಸ್ ಬಂತು ಅಂತ ಕೂಡಲೇ ಅವ್ರನ್ನ ಡ್ರಾಪ್ ಮಾಡೋದು ಕೂಡ ಇಟ್ಸ್ ನಾಟ್ ರೈಟ್. ಸೊ ಇದು 11 ಈ ರೀತಿಯಾಗಿರುತ್ತೆ. 3 ಚೇಂಜಸ್ ನಾನು ಬಯಸ್ತಾ ಇರೋದು ಅದೇನೆ. ಬಹುಶಃ KL ಇನ್ ಫಾರ್ ಯಶನ್, ಹಾಗೆ ಕುಲ್ದೀಪ್ ಫಾರ್ ವಾಷಿಂಗ್ಟನ್ ಸುಂದರ್, ಏನು ಹರ್ಷದೀಪ್ ಒಳಗಡೆ ಬರಬೇಕು ಅನ್ನೋದು. ಸೊ ಅವರ ಟೀಮಲ್ಲಿ ಬಹುತೇಕ ಯಾವುದೇ ಚೇಂಜಸ್ ಇರಲ್ಲ. ಅವ್ರು ಒಳ್ಳೆ ಸೆಟ್ ಆಗಿದ್ದಾರೆ, ಟೀಮ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಗ್ಲೆಂಡ್ ವಿಲ್ ಗೋ ವಿತ್ ದ ಸೇಮ್ ಸೈಡ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಓವರಾಲ್ ಒಂದು ಕೊನೆಯ ಮ್ಯಾಚ್ ಡಿಸೈಡರ್. ಇಂಗ್ಲೆಂಡ್ ಹೋಗಿದ್ದಕ್ಕೆ ಇಡೀ ಟೂರಲ್ಲಿ ನಾವು ಒಂದೇ ಒಂದು ಇದು ಐರ್ಲೆಂಡಲ್ಲೂ ಗೆದ್ದಿಲ್ಲ, T20 ಕಳ್ಕೊಂಡಿದ್ದೀವಿ. ಒನ್ ಡೇ ಆದರೂ ಗೆದ್ದು ಬಂದರೆ ಒಂದು ಆತ್ಮವಿಶ್ವಾಸ ಇರುತ್ತೆ. ಹೋದಂಥ ಒಂದು ಟೂರ್ಗೆ ಅಟ್ಲೀಸ್ಟ್ ಏನೋ ಒಂದು ಬೆಲೆ ಸಿಕ್ತು ಅಂತ. ಜೊತೆಗೆ ಮರ್ಯಾದೆ ಪ್ರಶ್ನೆ ಕೂಡ ಇದು ಒಂದು ಪ್ರೆಸ್ಟೀಜ್ ಕ್ವಶನ್ ಆಗುತ್ತೆ. ನಂಬರ್ 1 ODI ಸೈಡ್. ಹೋಪ್ ನಾಳೆ ಇಂಡಿಯಾ ಗೆಲ್ಲುತ್ತೆ ಅಂತ. ಬಟ್ ಸ್ಟಿಲ್ ಐ ಗಿವ್ 50-50%. 2 ಟೀಮ್ಗೆ ಎಷ್ಟು ಸಾಧ್ಯತೆ ಅಂತ ನನ್ನ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಅನ್ನಿಸ್ತಾ ಇದೆ ನಂದು. ಸೊ ನೀವು ಹೇಳಿ ಎಷ್ಟು ಪರ್ಸೆಂಟೇಜ್ ಇಂಡಿಯಾಗಿದೆ, ಎಷ್ಟು ಪರ್ಸೆಂಟೇಜ್ ಇಂಗ್ಲೆಂಡ್ ಕೊಡ್ತೀರಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.